the edge. Feel like I'm floating through the air. The pain I felt is paid for, all is said and done. Oh, I am restricted, fixed upon the web. I need to kick the habit that my mind is breathing in. Break out, I've got to see. Spent all my life holding all of it closely. I played it innocent, a feel of discontent. I'm finally facing it all, fearless. Burning the bridge that keeps us. I'm here and I'm feeling. ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರ್ಯಾಕ್ಸ್ ವಿಡಿಯೋಸ್. ನಾನು ನಿಮ್ಮ ರಾಘವೇಂದ್ರ. ಇವತ್ತು ನಾನು JP ನಗರದಲ್ಲಿರೋ 6th ಫೇಸಲ್ಲಿ 4 ಸ್ಟ್ರೋಕ್ ಕಾರ್ಸ್ ವರ್ಲ್ಡ್ ಅಂತ ಶೋರೂಮ್ ಒಂದಿದೆ. ಸೊ ಇವತ್ತು ನಾನು ನಿಮಗೆ ಕಂಪ್ಲೀಟಾಗಿ ಎಲ್ಲ ಕಾರ್ಸ್ಗಳ ಬಗ್ಗೆ ಡೀಟೇಲ್ಸ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಸೊ ಇವತ್ತಿಗೆ ನಮಗೆ ಈ ಎಲ್ಲ ಕಾರ್ಸ್ ಡೀಟೇಲ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ ನಮ್ಮೊಂದಿಗೆ ಖಾನ್ ಅವರಿದ್ದಾರೆ ಹಾಗೂ ಜಬಿ ಅವರಿದ್ದಾರೆ. ಸೊ ಬನ್ನಿ, ಹಾಗಾದರೆ ಅವ್ರು ಏನು ಹೇಳ್ತಾರೆ ಅವ್ರ ಹತ್ರ ನಾವು ಕೇಳೋಣ. ನಮಸ್ಕಾರ, ನನ್ನ ಹೆಸರು ಖಾನ್ ಅಂತ ಸರ್. ಇದು 4 ಸ್ಟ್ರೋಕ್ ಕಾರು ರೆಪ್ಯೂಟೆಡ್ ಶೋರೂಮ್ ಸರ್. ಇದು ಆಲ್ಮೋಸ್ಟ್ 35 ಇಯರ್ಸ್ ಓಲ್ಡಿನ 35 ಇಯರ್ಸ್ ಬ್ಯಾಕಿಂದ ಮಾಡ್ತಾಯಿದ್ದೀನಿ. ಬಟ್ ಇಲ್ಲಿ ಸ್ಟಾರ್ಟ್ ಮಾಡಿ 1 ವರ್ಷ ಆಯಿತು. ತುಂಬ ಯೂಟ್ಯೂಬಿಂದ ತುಂಬ ರೆಫರೆನ್ಸ್ ಬರ್ತಾಯಿದೆ, ನಮಗೆ ಒಳ್ಳೆ ಕಸ್ಟಮರ್ಸ್ ಬರ್ತಾಯಿದ್ದಾರೆ. ಸೊ ಬನ್ನಿ ಸ್ನೇಹಿತರೆ, ಇವತ್ತಿಗೆ ಎಷ್ಟು ಕಾರ್ಸ್ ಇದೆ, ಎಷ್ಟು ಬಜೆಟೆಡ್ ಕಾರ್ಸ್ ಇದೆ ಇವ್ರ ಹತ್ರ ಅಂತ ನೋಡೋಣ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಎಲ್ಲರಿಗೂ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಸರ್ಕಲ್ ಅವ್ರಿಗೆಲ್ಲರಿಗೂ ಶೇರ್ ಮಾಡಿ ವಿಡಿಯೋನ ಆದಷ್ಟು ಬೇಗ. ಸೊ ಬನ್ನಿ ಸ್ನೇಹಿತರೆ, ಈಕೋ ಸ್ಪೋರ್ಟ್ಸಿಂದ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ ನೋಡ್ತಿರ್ಬೋದು, ನಮ್ಮ ಮುಂದೆ ಫೋರ್ಡ್ ಈಕೋ ಸ್ಪೋರ್ಟ್ ಇದೆ. ಸೈಡ್ ಪ್ರೊಫೈಲ್ ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಯೂಶುವಲಿ ವೈಟ್ ಕಲರ್ ಎಲ್ಲ ಗಾಡಿಗಳು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ನನ್ನ ಒಂದು ಅನಿಸಿಕೆ ಏನಂದರೆ ವೈಟ್ ಕಲರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಯಾಕಂದರೆ ನೈಟ್ ಟೈಮ್ಸಲ್ಲಿ ಲಾಂಗ್ ಡ್ರೈವ್ ಹೋದಾಗ ಬೇರೆ ಆಪೋಸಿಟ್ ವೆಹಿಕಲ್ಸ್ಗೆ ನೀಟಾಗಿ ಕಾಣಿಸೋದ್ರಿಂದ ಆಕ್ಸಿಡೆಂಟ್ ಆಗೋ ಒಂದು ಸಂಭವನೂ ತಡೆ ಮಾಡ್ಬೋದು. ಸೊ ಸ್ನೇಹಿತರೆ, ಇಂಟೀರಿಯರ್ ನೋಡೋದಾದರೆ ಪವರ್ ಸ್ಟೇರಿಂಗ್ ಇದೆ, ಪವರ್ ವಿಂಡೋಸ್ ಇದೆ, ಏರ್ ಬ್ಯಾಗ್ಸ್ ಇದೆ, ABS ಇದೆ, ಹಾಗೆ ಕ್ಲೈಮ್ಯಾಟಿಕ್ ಕಂಟ್ರೋಲ್ AC ಇದೆ. ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇನ್ಬಿಲ್ಟ್ ಈ ಶೋರೂಮಿಂದನೇ ಬಂದಿದೆ, ಮತ್ತು ಕಂಪನಿ ಸೀಟ್ಸ್ ಎಲ್ಲ ಹಾಗೇ ಇದೆ. ಸೊ ನೋಡ್ತಿರ್ಬೋದು, ರೇರ್ ಸೀಟ್ಸ್ ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಎಲ್ಲೂ ವೇರ್ ಆ್ಯಂಡ್ ಟೇರ್ ಮಾರ್ಕ್ಸ್ ಇಲ್ಲ. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡಿ ಸರ್. ಸರ್ ಇದು 2014 ಸರ್. ಇದು ಹಾಂ, ಸೆಕೆಂಡ್ ಓನರ್. ಓಕೆ. 73,000 ಕಿಲೋಮೀಟರ್ ರನ್ ಆಗಿದೆ ಸರ್. ಇದು 525 ನೆಗೋಷಿಯಬಲ್ ಆಗುತ್ತೆ. ಸೊ ಹ್ಯುಂಡೈ i10 ನೋಡೋದಾದರೆ ಇದೇನು ಸರ್ ಮಾಡಲು? ಸರ್ 2009 ಸರ್. ಇದು 2010 ಮಾಡಲ್ ಸ್ನೇಹಿತರೆ. 1.2 ಸ್ಪೋರ್ಟ್ಸ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. 1.2 ಸ್ಪೋರ್ಟ್ಸ್ ಒರಿಜಿನಲ್ ಪೇಂಟ್ ಇದೆ. ಒರಿಜಿನಲ್ ಪೇಂಟ್. ಇದ್ರ ಬಗ್ಗೆ ಇಂಟೀರಿಯರ್ ಫೀಚರ್ಸ್ ಹೇಳ್ತೀನಿ. ಪವರ್ ಸ್ಟೇರಿಂಗ್ ಇದೆ, ಪವರ್ ಸ್ಟೇರಿಂಗ್, ಬ್ಯಾಕ್ ವೈಪರ್, 4 ಪವರ್ ವಿಂಡೋಸ್ ಇದೆ. ಕಂಪನಿ ಸ್ಪೋರ್ಟ್ಸ್ ಮಾಡಲ್ ಇದೆ. ಅಲ್ಲಲ್ಲ, ಪವರ್ ವಿಂಡೋಸ್ 4 ಪವರ್ ವಿಂಡೋಸ್ ಇದೆ. ಹಾಗೆ ಮ್ಯೂಸಿಕ್ ಸಿಸ್ಟಮ್ ಕಂಪನಿಯಿಂದನೇ ಫಿಟ್ ಆಗಿದೆ. ಹಾಗೆ ನೋಡ್ತಿರ್ಬೋದು, ಕಂಪನಿ ಸೀಟ್ಸ್ ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ನೆಕ್ ಸಪೋರ್ಟ್ ಎಲ್ಲ ಇದೆ, ಇಲ್ಲಿ ಯೂಸ್ ಮಾಡ್ಕೋಬೋದು. ಇಲ್ಲಿ ಅಷ್ಟು ಸರಿಯಾಗಿ ಕಾಣಿಸ್ತಿಲ್ಲ,
ಹೆಡ್ ರೆಸ್ಟ್ ಯೂಸ್ ಮಾಡ್ಕೋಬೋದು. ಬ್ಯಾಕ್ ವೈಫರ್ ಇದೆ, ಸ್ಪೋರ್ಟ್ಸ್ ಮಾಡಲ್ ಸರ್ ಇದು. ಸ್ಪೋರ್ಟ್ಸ್ ಮಾಡಲ್ ಇದು, ಅದರಿಂದ ಬ್ಯಾಕ್ ವೈಪರ್ ಇದೆ. ಸೊ ಇದು ಎಷ್ಟನೇ ಓನರ್ ಸರ್? ಎಷ್ಟು ಕಿಲೋಮೀಟರ್ ಓಡಿದೆ? 10 ಸೆಕೆಂಡ್ ಓನರ್ ಇದು. ಹ್ಞೂ ಇದು ಆಲ್ಮೋಸ್ಟ್ 70,000 ಓಡಿದೆ. 70,000 ಓಡಿದೆ. 285 ನೆಗೋಷಿಯಬಲ್ ಹೇಳ್ತಾರೆ. 285 ನೆಗೋಷಿಯಬಲ್ ಆಗುತ್ತೆ. ಸೊ ಬನ್ನಿ ಸ್ನೇಹಿತರೆ, ನಮ್ಮ ಮುಂದೆ Hyundai i10 ಇದೆ, ರೆಡ್ ಕಲರ್. ಇದ್ರ ಬಗ್ಗೆ ಡೀಟೇಲ್ಸ್ ಕೊಡಿ ಸರ್ ನಮಗೆ. ಸರ್ Hyundai i10 2010 ಸೆಕೆಂಡ್ ಓನರ್, 70,000 ಓಡಿದೆ. ಇನ್ಶೂರೆನ್ಸ್ ರನ್ನಿಂಗ್ ಇದೆ ಸರ್. 285 ನೆಗೋಷಿಯಬಲ್ ಇರ್ತದೆ. ಓಕೆ. ಇದು ಬ್ಯಾಕ್ ಗಾಡಿ ಟಾಪ್ ಕಂಡೀಷನ್ ಇದೆ. ಗಾಡಿ ಬೇಕಾದ್ರೆ ನೋಡ್ಬೋದು. ಬನ್ನಿ ಸ್ನೇಹಿತರೆ, 360 ಡಿಗ್ರಿ ನೋಡ್ಕೊಳ್ಳೋಣ ಅನ್ಸಲ್ಲ, ಬಟ್ ಇಂಟೀರಿಯರ್ ನೋಡ್ಕೊಳ್ಳೋಣ ಅದಕ್ಕಿಂತ ಮುಂಚೆ. ಫುಲ್ ಕ್ಲೀನ್ ಇದೆ, ಅಪೋಲ್ಸ್ಟ್ರಿ ಎಲ್ಲ ಟೋಟಲಿ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇದು ನಮ್ಮದು. ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಪವರ್ ಸ್ಟೇರಿಂಗ್ ಇದೆ, ಪವರ್ ವಿಂಡೋಸ್ ಇದೆ. ಪವರ್ ವಿಂಡೋಸ್ 4 ಬರುತ್ತೆ, 4 ಪವರ್ ವಿಂಡೋಸ್. ಗುಡ್ ಕಂಡೀಷನ್ ಅಂದರೆ ಸೀಟ್ ಕವರ್ಸ್ ಚೇಂಜ್ ಆಗಿಲ್ಲ, ಎಲ್ಲ ಒರಿಜಿನಲ್ ಫಿಟೆಡ್ ಇದೆ. ತುಂಬ ಒರಿಜಿನಾಲಿಟಿ ಎಲ್ಲಿದೆ ಸರ್? ಬ್ಯಾಕ್ ವೈಫರು ಬರುತ್ತೆ ನಿಮಗೆ. ಇದು ಬಂದು ಸ್ಪೋರ್ಟ್ಸ್ 1.2 ಸ್ಪೋರ್ಟ್ಸ್ ಬರುತ್ತೆ ವೇರಿಯಂಟು. ಮಾಡೆಲ್ ಏನು ಸರ್ ಹೇಳಿ? 2010 ಸರ್ ಇದು. 2010 ಶೂರ್ ಸರ್. ಸರ್ ಇದು ಬಂದು 285 ನೆಗೋಷಿಯಬಲ್ ಹೇಳ್ತಾ ಇದ್ದೀನಿ. ಗಾಡಿ ಎಕ್ಸಲೆಂಟ್ ಕಂಡೀಷನ್ ಇದೆ. 285 ನೆಗೋಷಿಯಬಲ್ ಆಗುತ್ತೆ. ನೆಗೋಷಿಯಬಲ್ ಟೋಟಲಿ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಬನ್ನಿ ಸರ್, ನೆಕ್ಸ್ಟ್ ಕಾರ್ ನೋಡೋಣ. ಬನ್ನಿ ಸರ್. ಮಾರುತಿ ಸ್ವಿಫ್ಟ್ ಇದೆ ಸ್ನೇಹಿತರೆ, ಹಾಟ್ ಕೇಕ್ ಮತ್ತು ಇನ್ನೊಂದು ಸಲ ಸಿಕ್ಕಿದೆ ಗಾಡಿ. ಸೊ ವ್ಯೂಸ್ ನೋಡ್ಕೊಳ್ಳೋಣ. ಓಪನ್ ಕರೋ, ಓಪನ್ ಕರೋ. ಓಪನ್ ಗಿಡ ಓಪನ್. ಸೊ ಸ್ನೇಹಿತರೆ, ಇದರಲ್ಲಿ ನೋಡೋದಾದ್ರೆ ಪವರ್ ಸ್ಟೇರಿಂಗ್ ಇದೆ, ಪವರ್ ವಿಂಡೋಸ್ ಇದೆ, ಎಲ್ಲ 4 ಪವರ್ ವಿಂಡೋಸ್ ಇದೆ. ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಹಾಗೆ ಏರ್ ಬ್ಯಾಗ್ಸ್ ಇದೆ, ABS ಇದೆ. ಏರ್ ಬ್ಯಾಗ್ಸ್ ಇದೆ. ಸೊ ನೋಡ್ತಿರ್ಬೋದು, ಎಲ್ಲ ಈವನ್ ಮಿರರ್ಸ್ ಎಲ್ಲ ಕಂಟ್ರೋಲ್ ಮಾಡ್ಬೋದು. ಬಟ್ ಕಾಣಿಸ್ತಿಲ್ಲ ಇಲ್ಲಿ ನಾನು, ಯಾಕಂದರೆ ಬ್ಲ್ಯಾಕ್ ಇಂಟೀರಿಯರ್ ಇರೋದ್ರಿಂದ, ನೈಟಲ್ಲಿ ಶೂಟ್ ಮಾಡೋದ್ರಿಂದ ಅಷ್ಟು ನೀಟಾಗಿ ಕಾಣಿಸ್ತಿಲ್ಲ. ನಿಮಗೆ ಫೋಟೋಸ್ ಬೇಕಂದರೆ ಓನರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಅವ್ರ ನಂಬರ್ ಮೆನ್ಷನ್ ಮಾಡಿರ್ತೀನಿ. ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ನಿಮಗೆ ವಾಟ್ಸಪ್ ಮಾಡ್ತಾರೆ. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡಿ ಸರ್. ಎಷ್ಟು 2018 ಸರ್ ಇದು. ಸಿಂಗಲ್ ಓನರ್. ಬರೀ 15,400 ಕಿಲೋಮೀಟರ್ ಓಡಿದೆ ಸರ್. ಓಕೆ. ಎಷ್ಟನೇ ಓನರ್ ಸರ್ ಇದು? ಸರ್ ಇದು LXC ಆಪ್ಷನಲ್. ಎಷ್ಟನೇ ಓನರ್ ಸರ್ ಇದು? ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೊಳ್ಳೋಣ ಸ್ನೇಹಿತರೆ. ಹೇಳಿ ಸರ್, ಇದು ಏನು ಕೊಡ್ತೀರಾ? ಬಂದು ಇದು ಶಿಫ್ಟ್ LXI ಪೆಟ್ರೋಲ್ ವೇರಿಯಂಟ್ ಇದು, ಪೆಟ್ರೋಲ್ ವರ್ಷನ್ 2018 ಸಿಂಗಲ್ ಓನರ್. 15,000 ಓಡಿದೆ ಸರ್. 15,000 ಓಡಿದೆ. 15,000 ಓಡಿದೆ, ಬರೀ 15,000 ಓಡಿದೆ ಇದು. ಓಕೆ. ಇದು 590 ನೆಗೋಷಿಯಬಲ್ ಇಡ್ತಾ ಇದೆ. 590 2018 LX. ನೆಕ್ಸ್ಟ್ ಯಾವ ಸರ್, ಯಾವ ಕಾರ್ ತೋರಿಸ್ತೀರಾ ಸರ್? ಬನ್ನಿ ಸರ್, ಇದು ತೋರಿಸ್ತೀನಿ. ಸೆಲೆರಿಯೋ VXI ಆಟೋ ಟ್ರಾನ್ಸ್ಮಿಷನ್. ಫಸ್ಟ್ ಏನು ಹೇಳ್ತಿದ್ದಾರೆ ಸರ್ ಈ ಪ್ರೈಸ್? ಸರ್ ಇದು ಸೆಲೆರಿಯೋ VXI ಆಟೋಮೆಟಿಕ್ ಇದು, ಆಟೋ ಟ್ರಾನ್ಸ್ಮಿಷನ್ ಇದು. ಇದು ಬಂದು 2017 ಸಿಂಗಲ್ ಓನರ್, ಕಾಂಪ್ರಮೈಸ್ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಇದು ಸರ್ವಿಸ್ ಆಗಿ 250 ಕಿಲೋಮೀಟರ್ ಓಡಿದೆ. ಇದು ಸರ್ವಿಸ್ ರೀಸೆಂಟ್ಲಿ ಸರ್ವಿಸ್ ಮಾಡಿದ್ದೀನಿ. ಇದಕ್ಕೆ 250 ಓಡಿದ್ದಾರೆ, 250 ಕಿಲೋಮೀಟರ್ ಓಡಿದ್ದಾರೆ. ಇನ್ನೂ 9,000 ಚಿಲ್ಲರೆ ಓಡಬಹುದು ಇದು ಸರ್ವಿಸ್. ಆಮೇಲೆ ನೆಕ್ಸ್ಟ್ ಸರ್ವಿಸ್. ಎಷ್ಟೇ ಓನರ್ ಸರ್ ಇದು ಗಾಡಿ? ಇದು ಸಿಂಗಲ್ ಓನರ್. ಇದು ಸಿಂಗಲ್ ಓನರ್. ಕಾಂಪ್ರಮೈಸ್ ಇನ್ಶೂರೆನ್ಸ್ 495 ನೆಗೋಷಿಯಬಲ್. 495 ನೆಗೋಷಿಯಬಲ್ ಆಗುತ್ತೆ. ಆಟೋ ಟ್ರಾನ್ಸ್ಮಿಷನ್ ಸರ್. ನೆಕ್ಸ್ಟ್ ಬರೀ ಎಷ್ಟು ಕೇಳ್ತಾರೆ?
13,000 13,000 ಹೊಡಿದೆ. 13,000 ಹೊಡಿದೆ ಸರ್. ನೆಕ್ಸ್ಟ್ ಯಾವ ಸರ್? ನೆಕ್ಸ್ಟ್ ಇದೆ ಬೀಟ್ ನೋಡೋಣ ಸರ್, ಸೆವೆನ್ ಬೀಟ್. ಬೋಲೋ ಬೋಲೋ ಬೋಲೋ. ಮತ್ತು ಫಾಸ್ಟಾಗಿ ತೆಗೆಯೋದು. ತಪಾಸ್ ತಾನೇ ಅವರು. ಸೊ ಇಂಟೀರಿಯರ್ ನೋಡೋದಾದ್ರೆ ಪವರ್ ಸ್ಟೇರಿಂಗ್ ಇದೆ, ಫ್ರಂಟು ಪವರ್ ವಿಂಡೋಸ್ ಇದೆ ನೋಡ್ತಿರ್ಬೋದು. ಸೀಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಸೈಡ್ ಪ್ರೊಫೈಲ್ ನೋಡ್ತಿರ್ಬೋದು, ಎಲ್ಲೂ ಸ್ಕ್ರಾಚಸ್ ಆಗಲಿ ಡೆಂಟ್ಸ್ ಆಗಲಿ ಏನೂ ಕಾಣಿಸ್ತಿಲ್ಲ. ಪಾರ್ಕಿಂಗ್ ಸ್ಪೇಸ್ ಸ್ವಲ್ಪ ಕಡಿಮೆ ಆಗೋದ್ರಿಂದ ಸರಿಯಾಗಿ ಡೀಟೇಲ್ ಆಗಿ ನಾನು ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗ್ತಿಲ್ಲ. ಬಟ್ ನಾನು ಫಿಸಿಕಲಾಗಿ ನೋಡ್ತಾ ಇರೋದ್ರಿಂದ ಹೇಳ್ತೀನಿ, ಎಲ್ಲ ಕಡೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಸರ್ ಇದು ಇವರು ನಮ್ಮ ಬ್ರದರ್, ಇವ್ರು ಹೇಳ್ತಾರೆ ಇದ್ರ ಬಗ್ಗೆ ನಿಮ್ಗೆ. ಓಕೆ ಹೇಳಿ ಸರ್, ಎಷ್ಟು ಕೋಟ್ ಮಾಡ್ತಾ ಇದ್ದೀರಾ? ವೆಲ್ಕಮ್ ಟು 4 ಕಾರ್ ಶೋರೂಮ್. Thank you, sir. ಸೈಯದ್ ಪರ್ವೇಸ್ ಪಾಷಾ. ಓಕೆ, ಇದು ಕಾರ್ ಶೋರೂಮ್ ಇದು ಡೀಟೇಲ್ಸ್ ಬೇಕು ನಿಮಗೆ? ಹಾಂ ಹೇಳಿ ಸರ್. ಇದು 2010 ಮಾಡೆಲ್. Okay. ಥರ್ಡ್ ಓನರ್. ಓಕೆ, 40,000 ಕಿಲೋಮೀಟರ್ ಓಡಿದೆ. ರೆಕಾರ್ಡೆಡ್ ಮೈಲೇಜ್. ರೆಕಾರ್ಡೆಡ್ ಮೈಲೇಜ್. ಹಾಂ. ಹಾಂ ಓಕೆ. ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಇದೊಂದು. ಹಾಂ ಕಾಂಪ್ರೆನ್ಸಿವ್ ಇನ್ಸೂರೆನ್ಸ್ ಇದೆ. ಹಾಂ ಜಿ ಸ್ಪೋರ್ಟ್ಸ್ ಇಂಟೀರಿಯರು. ಓಕೆ 80% ಟೈರ್ ಇದೆ ಇದರಲ್ಲಿ. ಓಕೆ. ಇದು ಪ್ರೈಸ್ ಕೋಟ್ ಮಾಡ್ತಾ ಇರೋದು 265 ನೆಗೋಷಿಯಬಲ್ ಸರ್. ಸೊ ಬನ್ನಿ ಸ್ನೇಹಿತರೆ, ನಮ್ಮ ಮುಂದೆ ಆಲ್ಟೋ K10 ಇದೆ. ಸೊ ಫಸ್ಟು 360 ಡಿಗ್ರಿ ಎಲ್ಲ ನೋಡ್ಕೊಂಬಿಡೋಣ ಹೇಗಿದೆ ಅಂತ. ಇಂಟೀರಿಯರ್ ನೋಡೋದಾದರೆ ಪವರ್ ಸ್ಟೇರಿಂಗ್ ಇದೆ, ಪವರ್ ವಿಂಡೋಸ್ ಇದೆ, ಮ್ಯೂಸಿಕ್ ಸಿಸ್ಟಮ್ ಇದೆ ನೋಡ್ತಿರ್ಬೋದು. ಹಾಗೆ ಸೀಟ್ಸ್ ಎಲ್ಲ ನೋಡೋದಾದರೆ ಫ್ಯಾಬ್ರಿಕ್ ಕಮ್ ಲೆದರ್ ಸೀಟ್ಸ್ ಇದೆ. ಸೊ ಇದೆಲ್ಲ ಬೈ ಡಿಫಾಲ್ಟ್ ಶೋರೂಮಿಂದನೇ ಬಂದಿದೆ, ಏನೂ ಚೇಂಜಸ್ ಮಾಡಿಸಿಲ್ಲ. ಇವನ್ ರೂಫ್ ಟಾಪ್ ನೋಡ್ತಿರ್ಬೋದು, ಎಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇದು ಆಟೋ ಟ್ರಾನ್ಸ್ಮಿಷನ್ ಗೈಸ್ ನೋಡಿ. ಸೊ ನೈಟಲ್ಲಿ ಕ್ಯಾಪ್ಚರ್ ಮಾಡಿದ್ರಿಂದ ಅಷ್ಟು ನೀಟಾಗಿ ಕಾಣಿಸ್ತಿಲ್ಲ, ಬಟ್ ಏನೂ ಚೇಂಜಸ್ ಆಗಿಲ್ಲ, ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ರಲ್ಲ. ಸೊ ಕೆಳಗಡೆಯಿಂದ ನೋಡಿ. ಹೇಳಿ ಸರ್, ಏನು ಕೋಟ್ ಮಾಡ್ತಾ ಇದ್ದೀರಾ, ಇದ್ರ ಬಗ್ಗೆ ಡೀಟೇಲ್ಸ್ ಕಂಪ್ಲೀಟಾಗಿ ಹೇಳಿ ಸರ್. 2015 ಮಾಡೆಲ್. ಓಕೆ. ಸೆಕೆಂಡ್ ಓನರ್, ಕಾಂಪ್ರೆನ್ಸಿವ್ ಇನ್ಸೂರೆನ್ಸ್ ಇದೆ. ಓಕೆ. ಕಿಲೋಮೀಟರ್ 23,000 ಓಡಿದೆ. ಕಂಪ್ನಿ ರಿಕಾರ್ಡೆಡ್. ಓಕೆ. ಇದು 325 ನೆಗೋಷಿಯಬಲ್. 325 ನೆಗೋಷಿಯಬಲ್ ಆಗುತ್ತೆ. ಪ್ರೈಸ್. ಓಕೆ. ಸೊ ಸ್ನೇಹಿತರೆ, ನಮ್ಮ ಮುಂದೆ ಹ್ಯುಂಡೈ i10 ಇದೆ, ಬ್ಲ್ಯಾಕ್ ಕಲರು ಗೊತ್ತಿರ್ಬೋದು. ಇಂಟೀರಿಯರ್ ನೋಡೋದಾದರೆ ಡ್ಯೂಯಲ್ ಟೋನ್ ಕಲರ್ ಇದೆ. ಡ್ಯಾಶ್ ಬೋರ್ಡ್ ತುಂಬ ಡ್ಯಾಶಿಂಗ್ ಆಗಿದೆ. ಪವರ್ ಸ್ಟೇರಿಂಗ್ ಇದೆ, ಪವರ್ ವಿಂಡೋಸ್ ಇದೆ. ಇದು ಮ್ಯಾನ್ಯಲ್ ಟ್ರಾನ್ಸ್ಮಿಷನ್, ಇದು ಮ್ಯಾನ್ಯಲ್ ಆಪರೇಟೆಡ್ ಗೇರ್ಸು. ಹಾಗೆ ನೋಡ್ತಿರ್ಬೋದು ಎಲ್ಲ ಕಂಪ್ನಿಯಿಂದ ಬಂದಿರೋ ಸೀಟ್ಸೇ ಇದೆ ಇಲ್ಲೆಲ್ಲ. ರೇರ್ ಸೀಟ್ಸ್ ನೋಡಿ, ರೂಫ್ ಟಾಪ್ ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದೆ. ಸೈಡ್ ಪ್ರೊಫೈಲ್ ನೋಡ್ತಿರ್ಬೋದು, ಸ್ಕ್ರ್ಯಾಚಸ್ ಆಗಲಿ ಡೆಂಟ್ಸ್ ಆಗಲಿ ಏನೂ ಕಾಣಿಸ್ತಿಲ್ಲ, ಮೇಜರ್ ಏನಿಲ್ಲ. ಸೊ ಬ್ಲ್ಯಾಕ್ ಆಗಿದ್ದರಿಂದ ಅಷ್ಟು ಡೀಟೇಲ್ ಆಗಿ ನಾನು ಕ್ಯಾಪ್ಚರ್ ಮಾಡೋಕ್ಕಾಗ್ತಿಲ್ಲ. ಅದು ಕಂಡೀಷನ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೀವು ಟೈರ್ಸ್ ನೋಡ್ಬೋದು ಸ್ನೇಹಿತರೆ, ಟೈರ್ಸು ಚೆನ್ನಾಗಿದೆ. ಆಲ್ಮೋಸ್ಟ್ 80% ಇದೆ ಟೈರ್ಸು. ಇದು ಫ್ರಂಟ್ ವ್ಯೂ. ಇದು ಹೇಳಿ ಸರ್, ಏನು ಕೋಟ್ ಮಾಡ್ತಾ ಇದ್ದೀರಾ, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್.
ಸರ್ ಇದು 2010 ಮಾಡಲ್ Okay. ಸಿಂಗಲ್ ಓನರ್, 58 ರೆಕಾರ್ಡೆಡ್ ಮೈಲೇಜ್, ಓಕೆ 64ಗೆ ನೆಕ್ಸ್ಟ್ ಸರ್ವಿಸ್ ಇದೆ. ಇದು 58 ಓಡಿದೆ ಇವಾಗ, ನೆಕ್ಸ್ಟ್ 64ಗೆ ಸರ್ವಿಸ್ ಬಂದಿದೆ. ಓಕೆ ಇದು 2010 ಮಾಡಲ್ ಸಿಂಗಲ್ ಓನರ್, ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್, ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಓಕೆ 310 ನೆಗೋಷಿಯಬಲ್ ಸರ್. ಗೈಸ್ ನೆಕ್ಸ್ಟ್ ನೋಡೋದಾದರೆ ಸ್ಯಾಂಟ್ರೋ ಇದೆ, ಹ್ಯುಂಡೈ ಸ್ಯಾಂಟ್ರೋ ಜಿಂಗ್, ಇದು ಎಕ್ಸ್ ಪಿ ಜಿಂಗ್ ಎಕ್ಸ್ ಪಿ. ಸೊ ರೇರ್ ವ್ಯೂ ನೋಡೋದಾದರೆ ತುಂಬ ನೀಟಾಗಿದೆ. ಸೊ ವೀಲ್ ಕ್ಯಾಪ್ಸ್ ನೋಡ್ತಿರ್ಬೋದು, ಚೆನ್ನಾಗಿದೆ, ಎಲ್ಲ ಹೊಸದು ಹಾಕ್ಸಿದ್ದಾರೆ ಅನ್ಸುತ್ತೆ. ಲೆದರ್ ಅಪೋಲ್ಸ್ಟ್ರಿ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಬ್ಯಾಕ್ ರೆಸ್ಟ್ ಎಲ್ಲ ಇದೆ ಅಲ್ಲಿ. ಸೊ ನೋಡೋದಾದ್ರೆ ಫಾಸ್ಟ್ ಶೇರಿಂಗ್ ಇದೆ, ಸೋನಿ ಸಿಸ್ಟಮ್ ಇದೆ, ಒರಿಜಿನಲ್ ಸಿಸ್ಟಮ್. ಇಲ್ಲಿ ನಾನು ಫೋಕಸ್ ಮಾಡೋಕ್ಕಾಗ್ತಿಲ್ಲ, ಸಾರಿ ಅಬೌಟ್ ದಟ್, ಯಾಕೆಂದರೆ ಲೈಟಿಂಗ್ ಸ್ವಲ್ಪ ಕಡಿಮೆ ಇದೆ, ಯಾಕೆಂದರೆ ನೈಟಲ್ಲಿ ಮಾಡ್ತಿರೋದು. ಸೊ ನೋಡ್ತಿರ್ಬೋದು ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, AC, ಹಾಗೆ ಫ್ರಂಟ್ 2 ಪವರ್ ವಿಂಡೋಸ್ ಇದೆ. ರೇರ್ ಬಂದು ಮ್ಯಾನ್ಯುಯಲ್ ಇದೆ. ಹೇಳಿ ಸರ್ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡಿ. ಸರ್ ಇದು 2004 ಬಟ್ 8 ಅಲ್ಲಿ ರಿಜಿಸ್ಟರ್ ಆಗಿರೋದು. ಕಂಪ್ನಿಯಲ್ಲಿ ಮ್ಯಾನೇಜರ್ ಯೂಸ್ ಮಾಡ್ತಾ ಇದ್ದಿದ್ದು. 8 ಅಲ್ಲಿ ರಿಜಿಸ್ಟರ್ ಆಗಿದೆ. 2008 ಮ್ಯಾನುಫ್ಯಾಕ್ಚರಿಂಗ್ 2004 ಬಟ್ ರಿಜಿಸ್ಟರ್ 2008 ಅಲ್ಲಿ ಆಗಿದೆ. 2008 ಇನ್ನ 2025 ಗಂಟ ಇದೆ. ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಓಕೆ ಇದು 160 ನೆಗೋಷಿಯಬಲ್ ಹೇಳ್ತಾ ಇದ್ದಾರೆ ಸರ್. 160 ನೆಗೋಷಿಯಬಲ್ ಆಗುತ್ತೆ. ಲೆದರ್ ಅಪಲ್ಸರಿ ಎಲ್ಲ ಹೊಸದು. ಅದೇ ನೋಡಿದ್ವಿ. ಆಂಪ್ ಊಫರ್ ಎಲ್ಲ ಇದೆ ಗಾಡಿಯಲ್ಲಿ. ಆಂಪ್ ಊಫರ್ ಇದೆಯಾ? ಯಾವ ಊಫರ್ ಸರ್ ಅದು? ಅದು ಇದ್ರದ್ದು ಸರ್ JBLದು. JBL ಊಫರ್. ಓಕೆ JBL ಊಫರ್, JBL ಆಂಪ್. ಓಕೆ ಓಕೆ ಸರ್. ಊಫರ್ ಎಲ್ಲ ಇದೆ. ಲೆದರ್ ಅಪಲ್ಸರಿ ಎಲ್ಲ ಹೊಸದು ಮಾಡಿದ್ದಾರೆ. ಬಗೀಟ್ ಸೀಟು ಲೇಟೆಸ್ಟ್. ಓಕೆ ಸೊ ಬನ್ನಿ ಸ್ನೇಹಿತರೆ, ನೆಕ್ಸ್ಟ್ ಗಾಡಿ ನೋಡೋಣ. ಹಿಂಗೆ ಹೋಗ್ಬಿಡ. ಸೊ ನಮ್ಮ ಮುಂದೆ ಸ್ಯಾಂಟ್ರೋ ಇದೆ. ಸ್ಯಾಂಟ್ರೋ ಇದು 2002 ಅಂತ ಕಾಣಿಸುತ್ತೆ ಮಾಡೆಲು. ಸೊ ಫಸ್ಟ್ ಲಾಂಚ್ ಆಗಿದ್ದು ಗಾಡಿ ಇದು. ರೇವಿ ನೋಡಿ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ. ಸ್ವಲ್ಪ ಇದು ಬಂಪರಲ್ಲಿ ಸ್ವಲ್ಪ ಡೆಂಟ್ ಇದೆ, ಅದೆಲ್ಲ ಟಚಪ್ ಮಾಡಿಸ್ಕೋಬೋದು, ಅದೇನು ದೊಡ್ಡ ಪ್ರಾಬ್ಲಮ್ ಏನಿಲ್ಲ. ಸೈಡ್ ಪ್ರೊಫೈಲ್ ನೋಡ್ತಿರ್ಬೋದು, ಎಲ್ಲೂ ಸ್ಕ್ರಾಚಸ್ ಡೆಂಟ್ಸ್ ಏನೂ ಕಾಣಿಸ್ತಿಲ್ಲ. ಸೊ ಇಂಟೀರಿಯರ್ ನೋಡೋದಾದ್ರೆ ಪವರ್ ಸ್ಟೇರಿಂಗ್ ಇದೆಯಲ್ಲ ಅದು? AC ಪವರ್ ವಿಂಡೋ, ಪವರ್ ಸ್ಟೇರಿಂಗ್. ಪವರ್ ಸ್ಟೇರಿಂಗ್ ಇದೆ. ಹಾಂ ಹೇಳಿ ಸರ್. AC ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಬ್ಯಾಕ್ ವೈಫರ್, ಟಾಪ್ ಎಂಡ್ ಇದು. ಓಕೆ ಸೊ ಫ್ಯಾಬ್ರಿಕ್ ಸೀಟ್ಸ್ ಇದೆ, ಇದು ಚೇಂಜ್ ಮಾಡಿದ್ದಾರೆ. ಕಂಪ್ನಿ ಸೀಟೇ ಅದು. ಕಂಪ್ನಿ ಸೀಟ್ಸ್ ಇದು? ಕಂಪ್ನಿ ಸೀಟೇ ಅದು. ಹಾಂ ಓಕೆ. ಸೊ ನೋಡ್ತಿರ್ಬೋದು, ಎಲ್ಲೂ ವೇರ್ ಆ್ಯಂಡ್ ಟೈರ್ ಮಾರ್ಕ್ಸ್ ಎಲ್ಲೂ ಇಲ್ಲ, ಎಲ್ಲ ಟರ್ನ್ ಆಗಿಲ್ಲ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇದು ಏನು ಕೋಟ್ ಮಾಡ್ತಿದ್ದಾರೆ ಸರ್? ಎಷ್ಟಾಗ್ಬೋದು? ಎಷ್ಟನೇ ಓನರ್ ಇದು ಗಾಡಿ? 2002 ಮಾಡಲ್. ಹಾಂ ಸೆಕೆಂಡ್ ಓನರ್. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಓಕೆ. ಇದು 95,000 ಹೇಳ್ತಾ ಇದ್ದಾರೆ. 95,000 ಹೇಳ್ತಾರೆ. ನೆಗೋಷಿಯಬಲ್ ಆಗುತ್ತಾ? ನೆಗೋಷಿಯಬಲ್ ಆಗುತ್ತೆ. ಓಕೆ. ಸೊ ಸ್ವಿಫ್ಟು LDI ಇದೆ, ಡೀಸೆಲ್ ವೇರಿಯಂಟು. ಇದು ಮಾಡೆಲ್ ಏನು ಸರ್? 6 7 ಸರ್ ಇದು? 2008 ಮಾಡೆಲ್. ನೀವು ಸ್ನೇಹಿತರೆ ಸೈಡ್ ಪ್ರೊಫೈಲ್ ಎಲ್ಲ ನೋಡೋಣ. ಚೆನ್ನಾಗಿ ಕಾಣಿಸ್ತಾ ಇದೆ, ಎಲ್ಲ ಕಡೆ ನೀಟಾಗಿದೆ, ಏನೂ ಡೆಂಟ್ಸ್ ಆಗಲಿ ಸ್ಕ್ರ್ಯಾಚಸ್ ಆಗಲಿ ಏನೂ ಕಾಣಿಸ್ತಿಲ್ಲ. ಸೊ ಸೈಡ್ ಪ್ರೊಫೈಲ್ ಆಗೋದು ಒಂದು ನಿಮಿಷ. ಇದು ಪಾರ್ಕಿಂಗ್ ಸ್ವಲ್ಪ ಪ್ರಾಬ್ಲಮ್ ಇದೆ, ಅದರಿಂದ ಕ್ಯಾಪ್ಚರ್ ಮಾಡೋಕ್ಕಾಗ್ತಾಯಿಲ್ಲ. ನಾನು ಲಾಕ್ ಆದೆ ಅನ್ಸುತ್ತೆ ಇಲ್ಲಿ. ಲಾಕ್ ಆಗಿದ್ದೀನಿ ಇಲ್ಲಿ. ಹೇಳಿ ಸರ್ ಇದ್ರ ಬಗ್ಗೆ. ಇದು 2008 ಮಾಡಲ್ ಸರ್. ಇದು ಕ್ಯಾಪ್ಚರ್ ಮಾಡಿ ರನ್ನಿಂಗ್ ಇದೆ. ಇದು 2008 ಮಾಡಲ್, ಸೆಕೆಂಡ್ ಓನರು, ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ಇದೆ ಇದರಲ್ಲಿ. ಇದು 295 ನೆಗೋಷಿಯಬಲ್ ಸರ್. ಇದು LDI ಬೇಸಿಕ್ ಮಾಡಲ್. G ಸ್ಪೋರ್ಟ್ಸ್ ಇಂಟೀರಿಯರ್ ಎಲ್ಲ ಇದೆ. ಇಂಟೀರಿಯರ್ ಸೀಟ್ ನೋಡ್ಕೊಳ್ಳಿ.
ಇವಾಗ ಇದೇ ನಡೀತಾ ಇರೋದು ಈ ಸ್ಪೋರ್ಟ್ಸ್. ಓಕೆ ಮೇಡಮ್ ಏನು ಸರ್ ಏನು ಕೋಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರು? ಸರ್ 295. 295 ಇದು 295. ಅಲ್ಲ, ಅದು ಕೋಟಿಂಗ್ ಪ್ರೈಸಾ ಇಲ್ಲ ಫೈನಲ್ ಪ್ರೈಸಾ ಸರ್? ಅಲ್ಲ, ನೆಗೋಷಿಯಬಲ್. ಇ ಟಿ ಎಸ್ ಜಿ ಟಿ ಇದು ಆಲ್ರೆಡಿ ಸೇಲ್ ಆಗಿದೆ. ಇವಾಗ ತಾನು ಹೇಳಿದ್ದಾರೆ ಈ ಥರ ಸೇಲ್ ಆಗಿದೆ ಅಂತ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಇಟಿಯೋಸ್ ಜಿ ಡಿ 6,30,000 ಸೋಲ್ಡ್ ಆಗಿದೆ ಸರ್. ಇದು ಡೀಸೆಲ್ ವೇರಿಯಂಟಾ ಸರ್? ಇದು ಪೆಟ್ರೋಲ್ ವೇರಿಯಂಟ್ ಸರ್. ಪೆಟ್ರೋಲ್ ವೇರಿಯಂಟ್. ಓನರ್ ಸರ್? ಓನರ್ ಸಿಂಗಲ್ ಓನರ್ ಸರ್. ಬರೇ 60,000 ನೋಡಿದೆ ಅಷ್ಟೇ. ಸೊ ಬನ್ನಿ ಸ್ನೇಹಿತರೆ, ಆಲ್ಟೋ ಪ್ರಿಯರಿಗೆ ನಮ್ಮ ಕಣ್ಮುಂದೆ ಆಲ್ಟೋ 800 ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಇಲ್ಲ, ಆಲ್ಟೋ ಇದೆ. ಆಲ್ಟೋ ಇದೆ ಹೇಳಿ ಸರ್. 2009 ಮಾಡಲ್, ಸೆಕೆಂಡ್ ಓನರ್, 40,000 ರನ್ ಆಗಿದೆ ಸರ್. ರಿಕಾರ್ಡೆಡ್ ಇದು. ಓಕೆ. ಜಿನಿಯನ್ 235 ನೆಗೋಷಿಯಬಲ್ ಹೇಳ್ತಾ ಇದ್ದೀನಿ ಸರ್. 235 ನೆಗೋಷಿಯಬಲ್ ಚೆನ್ನಾಗಿದೆ. ಒರಿಜಿನಲ್ ಎಷ್ಟು ಓನರ್ ಅಂತ ಹೇಳಿ ಸರ್ ನೀವು? ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಬಟ್ ಗಾಡಿ ತುಂಬ ಎಕ್ಸಲೆಂಟ್ ಕಂಡೀಷನಲ್ಲಿದೆ. ಓಕೆ. ನೀವು ನೋಡ್ಬೋದು, ಸೈಡ್ ಪ್ರೊಫೈಲ್ ನೋಡ್ತಿರ್ಬೋದು, ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಹೊರಗಡೆ ಫಸ್ಟ್ ನೋಡ್ಬೋದು ನೀವು. ಸೊ ರೇರ್ ಪ್ರೊಫೈಲ್ ನೋಡ್ಕೊಳ್ಳಿ ಸ್ನೇಹಿತರೆ. ಸೊ ಇಂಟೀರಿಯರ್ ನೋಡೋದಾದ್ರೆ ಫ್ಯಾಬ್ರಿಕ್ ಸೀಟ್ಸು ಚೇಂಜ್ ಮಾಡಿದ್ದಾರೆ, ಹೊಸ ಸೀಟ್ಸ್ ಹಾಕ್ಸಿದ್ದಾರೆ. ಈಗೆಲ್ಲ ಸ್ವೆಟ್ ಆಗಲ್ಲ ಯೂಶಲಿ. ಲಾಂಗ್ ಜರ್ನಿಯಲ್ಲಿ ತುಂಬ ರೆಕಮೆಂಡೆಡ್ ಇದು. ನೋಡ್ತಿರ್ಬೋದು ಎಲ್ಲ ಕಡೆ. ಇವನ್ ರೇಟ್ ಸೀಟ್ಸು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಇದ್ರ ಬಗ್ಗೆ ಇದು ಫೀಚರ್ಸ್ ಬಗ್ಗೆ ಹೇಳಿ ಸರ್. ಪವರ್ ಸ್ಟೇರಿಂಗ್ ಇದೆ ಇದು? LX ಸರ್. ಇದು AC ಪವರ್ ಸ್ಟೇರಿಂಗ್. ಪವರ್ ಸ್ಟೇರಿಂಗ್ ಇದೆ, AC ಇದೆ. ಪವರ್ ವಿಂಡೋಸ್ ಮಾತ್ರ ಬರಲ್ಲ. ಸೊ ಹೆಡ್ಲೈಟ್ ಎಲ್ಲ ಆಪ್ರೇಟ್ ಮಾಡ್ಕೋಬೋದು. ಇಲ್ಲಿ ನೋಡ್ತಿರ್ಬೋದು ಇಲ್ಲಿ. ಸೊ ಏನು ಹೇಳ್ತಾ ಇದ್ದಾರೆ, ಏನು ಕೋಟ್ ಮಾಡ್ತಾ ಇದ್ದಾರೆ ಸರ್? 235 ನೆಗೋಷಿಯಬಲ್ ಹೇಳ್ತಾ ಇದ್ದೀನಿ. 235 ನೆಗೋಷಿಯಬಲ್. ಸೊ ಬನ್ನಿ ಗಾಯ್ಸ್, ನಮ್ಮ ಮುಂದೆ ಸ್ವಿಫ್ಟ್ ಇದೆ. ಸ್ವಿಫ್ಟ್ VDI 2010. ಸೊ ಮೈಲೇಜ್ ಕಿಂಗ್ ಅಂತಲೇ ಹೇಳ್ಬೋದು ಲಾಂಗಲ್ಲಿ ಮತ್ತು ಸಿಟಿಯಲ್ಲಿ. ಸೊ ಫ್ರಂಟ್ ಪ್ರೊಫೈಲ್ ಎಲ್ಲ ನೋಡ್ಬೋದು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. DDIS ಅಲ್ಲ ಸರ್ ಇದು? ಡೀಸೆಲ್ ವೇರಿಯಂಟು. VDI ಡೀಸೆಲ್ ವೇರಿಯಂಟ್ ನೋಡ್ತಿರ್ಬೋದು. VDI ಹೇಳಿ ಸರ್, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡಿ. 2010 ಸೆಕೆಂಡ್ ಓನರ್, 78 ಓಡಿದೆ ಸರ್ ಇದು. ಓಕೆ. ಎಷ್ಟು ಓನರ್ ಸರ್? ಸೆಕೆಂಡ್ ಓನರ್ ಸಾರಿ. ಓಕೆ. ಎಷ್ಟು ಕಿಲೋಮೀಟರ್ ಓಡಿದೆ? 78 ಓಡಿದೆ ಸರ್. 78,000. 78,000 ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ ಟು ಡೇಟ್ ಇದೆ. ಸೊ ಏನು ಕೋಟ್ ಮಾಡ್ತಾ ಇದೆ ಸರ್? 350 ನೆಗೋಷಿಯಬಲ್ ಹೇಳ್ತಾ ಇದ್ದೀನಿ ಸರ್. 350 ನೆಗೋಷಿಯಬಲ್ ಆಗುತ್ತೆ. ಬನ್ನಿ ಸ್ನೇಹಿತರೆ, ಇಂಟೀರಿಯರ್ ಬಗ್ಗೆ ನೋಡೋಣ. ಇಂಟೀರಿಯರ್ ನೋಡೋದಾದ್ರೆ ಪವರ್ ಸ್ಟೇರಿಂಗ್ ಇದೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, 4 ಪವರ್ ವಿಂಡೋ ಬರುತ್ತೆ ಸರ್. ಇದು 4 ಪವರ್ ವಿಂಡೋಸ್ ಬರುತ್ತೆ. ಹೆಡ್ಲೈಟ್ ಎಲ್ಲ ಅಡ್ಜಸ್ಟ್ ಮಾಡ್ಕೋಬಹುದು. ಹಾಗೆ ಮ್ಯೂಸಿಕ್ ಸಿಸ್ಟಮ್ ಇದೆ. ಯಾವುದು ಸೋನಿ? ಯಾವ ಸರ್? ಸೋನಿನಾ? ಸೋನಿ. ಓಕೆ. ಸೋನಿ ಮ್ಯೂಸಿಕ್ ಸಿಸ್ಟಮು. ಹಾಗೆ ಸೀಟ್ಸ್ ಎಲ್ಲ ನೋಡ್ತಿರ್ಬೋದು, ಎಲ್ಲ ಲೆದರ್ ಅಪೋಸ್ಟ್ ಇದು. ಸೊ ಇವನ್ ರೇರ್ ಸೀಟ್ಸ್ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಬನ್ನಿ ಸ್ನೇಹಿತರೆ, ನಮ್ಮ ಮುಂದೆ ಶವರ್ಲೆ ಆಪ್ಟ್ರಾ ಮ್ಯಾಗ್ನಮ್ ಇದೆ. ಸೊ ನೋಡ್ತಿರ್ಬೋದು, ಸೈಡ್ ಪ್ರೊಫೈಲ್ ಎಲ್ಲ ತುಂಬ ಚೆನ್ನಾಗಿದೆ. ಇಂಡಿಕೇಟರ್, ಮಿರರ್ ಇಂಡಿಕೇಟರ್ಸ್ ಇದೆ. ಹೌದು, ಮಿರರ್ ಇಂಡಿಕೇಟರ್ಸ್. ಸೊ ರೇರ್ ಪ್ರೊಫೈಲ್ ನೋಡ್ಬೋದು, ತುಂಬ ಚೆನ್ನಾಗಿ ಕಾಣಿಸ್ತದೆ. ಸೊ ನೋಡ್ತಿರ್ಬೋದು, ರೇರ್ ಪ್ರೊಫೈಲ್ ತುಂಬ ಚೆನ್ನಾಗಿ ಕಾಣಿಸ್ತದೆ. ತುಂಬ ಚೆನ್ನಾಗಿದೆ ಸರ್ ಇದು. ಸೈಡ್ ಪ್ರೊಫೈಲ್ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತದೆ. ಇಲ್ಲಿ ಸ್ವಲ್ಪ ಸ್ಕ್ರಾಚಸ್ ಇದೆ ಅಂತ ಹೇಳ್ಬೋದು. ಅದೆಲ್ಲ ರೆಕ್ಟಿಫೈ ಮಾಡ್ಕೋಬೋದು ಸರ್. ಅದು ಹಾಂ ಹೇಳಿ ಸರ್. ಇದರಲ್ಲಿ ಅಪಾಸ್ಟ್ರಿ ಬಂದು ನಿಮಗೆ ವುಡನ್ ಅಪಾಸ್ಟ್ರಿ ಬರುತ್ತೆ. ವುಡನ್ ಓಕೆ. ಇದು ಅಪಾಸ್ಟ್ರಿ ಬರುತ್ತೆ. AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ. ಇದು 4 ಪವರ್ ವಿಂಡೋಸ್. ಹೌದು ಸರ್. ಓಕೆ. ನೋಡ್ತಿರ್ಬೋದು, ಪವರ್ ಸ್ಟೀರಿಂಗ್ ಇದೆ, ಸೋನಿ ಮ್ಯೂಸಿಕ್ ಸಿಸ್ಟಮ್ ಇದೆ, AC ಇದೆ, ಕ್ಲೈಮೇಟ್ ಕಂಟ್ರೋಲ್ ಇದೆ, ಹಾಗೆ 4 ಪವರ್ ವಿಂಡೋಸ್ ಇದೆ. ರೇರ್ ಸೀಟ್ಸ್ ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. 2008 ಸಾರಿ ಸರ್. ಇದು 2008. ಹಾಂ ಹೇಳಿ ಸರ್. ಥರ್ಡ್ ಓನರ್. 2008 ಥರ್ಡ್ ಓನರ್. ಓಕೆ. 275 ನೆಗೋಷಿಯಬಲ್ ಹೇಳ್ತಾ ಇದ್ದೀನಿ ಸರ್. 275 ನೆಗೋಷಿಯಬಲ್ ಆಗುತ್ತೆ. ಎಷ್ಟು ಕಿಲೋಮೀಟರ್ ಓಡಿದೆ ಸರ್ ಇದು? 78 ಓಡಿದೆ. 78 ಓಡಿದೆ. ಸೊ ಮಾರುತಿ ಝೆನ್ ಎಸ್ಟಿಲೋ ಸ್ನೇಹಿತರೆ. ಸಡನ್ನಾಗಿ ನೋಡಿದಾಗ ನ್ಯಾನೋ ಅಂತ ಕನ್ಫ್ಯೂಸ್ ಆಗ್ಬಿಡ್ತಾರೆ ಜನ. ಸೊ
ನೋಡ್ತಿರ್ಬೋದು ಸೈಡ್ ಪ್ರೊಫೈಲ್ ತುಂಬ ಚೆನ್ನಾಗಿದೆ. ಸೊ ರೇರ್ ಪ್ರೊಫೈಲ್ ನೋಡಿ. ಪವರ್ ವಿಂಡೋ, ಪವರ್ ಸ್ಟೀರಿಂಗ್. ಹೇಳಿ ಸರ್ ಇಂಟೀರಿಯರ್ ಬಗ್ಗೆ. ಸರ್ AC Features ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ ಸರ್ ಇದು. ಓಕೆ. ಪೈನಿಯರ್ ಸಿಸ್ಟಮ್ ಇದೆ, ಪಯನಿಯರ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಸಿಸ್ಟಮ್ ಇದೆ, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್. ಓಕೆ. 2 ಪವರ್ ವಿಂಡೋಸ್ ಇದೆ. ಸೊ ಫ್ಯಾಮಿಲಿಯಿಂದ ಡೈರೆಕ್ಟ್ ಬಂದು ಸೇಲ್ ಮಾಡಿರೋ ಕಾರ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಹಿಂದೆ ಇನ್ನೂ ಫ್ರೀ ಬೀಸ್ ಹಾಗೆ ಇಟ್ಕೊಂಡಿದ್ದಾರೆ ಗಿಫ್ಟ್ಸ್ ಎಲ್ಲ ಮಕ್ಕಳಿಗೆ ಆಟ ಆಡೋದಕ್ಕೆ. ಗಿಫ್ಟ್ಸ್ ಎಲ್ಲ ಫ್ರೀಯಾಗಿ ಕೊಡ್ತೀರಾ ಸರ್? ಹೌದು ಸರ್. ಸೊ ಏನು ಕೊಟ್ಟು ಮಾಡ್ತಿದ್ರು ಸರ್? ಸರ್ 2007 ಓಕೆ. ಥರ್ಡ್ ಓನರ್, 78,000 ರನ್ ಆಗಿದೆ ಸರ್ ಇದು. ಹಾಂ. ಇದು ಬಂದು ನಿಮಗೆ 175 ಸ್ಲೈಡ್ಲಿ ನೆಗೋಷಿಯಬಲ್ ಸರ್. ಇದು ಮೈಲೇಜ್ ಎಷ್ಟು ಏನು ಬರ್ಬೋದು ಸರ್? ಒಂದು ಸರ್ 18 ಬರುತ್ತಾ? 18 ಬರ್ಬೋದು ಸರ್. 18 ಬರುತ್ತೆ. ಓಕೆ, ಬನ್ನಿ ಸರ್ ನೆಕ್ಸ್ಟ್ ಕಾರ್ ನೋಡೋಣ. ನೆಕ್ಸ್ಟ್ ಒಂದಿದೆ ಸರ್. ಸೊ ಸ್ನೇಹಿತರೆ, ನಮ್ಮ ಮುಂದೆ ಹೋಂಡಾ ಸಿಟಿ ZX ಡಾಲ್ಫಿನ್ ಮಾಡೆಲ್ ಇದೆ. ಸೊ ನೋಡ್ತಿರ್ಬೋದು. ಸೊ ಆ ಕಡೆ ಪಾರ್ಕಿಂಗ್ ಕಂಜೆಸ್ಟೆಡ್ ಇದೆ, ಅದರಿಂದ ತೋರ್ಸೋಕ್ಕಾಗ್ತಿಲ್ಲ. ಹೋಗಿ ಸಂಜೆ ಹೇಳ್ತೀನಿ. ಹೇಳಿ ಸರ್ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡಿ. 2007 ಸೆಕೆಂಡ್ ಓನರ್ ಸರ್ ಇದು. ಓಕೆ. 2007 ಸೆಕೆಂಡ್ ಓನರ್. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ ಸರ್. ಇದಕ್ಕೆ 4 ಪವರ್ ವಿಂಡೋ ಬರುತ್ತೆ. AC ಕ್ಲೈಮೇಟ್ ಕಂಟ್ರೋಲು, ಪಯನಿಯರ್ ಇಂಪೋರ್ಟೆಡ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಸೆಂಟ್ರಲ್ ಲಾಕಿಂಗ್ ಇದೆ, ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸ್ ಇದೆ. ಸೊ ಹೆಡ್ಲೈಟ್ ಎಲ್ಲ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಸೀಟ್ಸ್ ಎಲ್ಲ ನೋಡೋದಾದರೆ ಎಲ್ಲ ಲೆದರ್ ಅಪೋಲ್ಸ್ಟ್ರಿ ಇದೆ. ಸೊ ರೇರ್ ನೋಡಿ, ಆರ್ಮ್ ರೆಸ್ಟ್ ಎಲ್ಲ ಇದೆ. ಸೊ ಏನು ಕೋಟ್ ಮಾಡ್ತಾ ಇದ್ದಾರೆ? ಎಷ್ಟು 2007 ಸೆಕೆಂಡ್ ಓನರ್ ಸರ್ ಇದು. 1 ಲಕ್ಷ ಓಡಿದೆ ಸರ್ ಇದು. 1 ಲಕ್ಷ ಚಿಲ್ಲರೆ ಓಡಿದೆ. 1,32,000 ಓಡಿದೆ ಇದು. ಹಾಂ. ಸರ್ ಇದು ಬಂದು ನಿಮಗೆ 225 ನೆಗೋಷಿಯಬಲ್ ಇರ್ತದೆ. 225 ನೆಗೋಷಿಯಬಲ್. ಓಕೆ. ಸೊ ಸ್ನೇಹಿತರೆ, ನಮ್ಮ ಮುಂದೆ ಹ್ಯೂಂಡೈ ಅಸೆಂಟ್ ಇದೆ. ಇದು GLEನಾ ಸರ್? ಇದು GLE ನೋಡ್ತಿರ್ಬೋದು. ಸಿಲ್ವರ್ ಕಲರು, ಎಕ್ಸಿಕ್ಯೂಟಿವ್. ಇದು ಎಕ್ಸಿಕ್ಯೂಟಿವ್ ಅಲ್ಲ ಸರ್? ಇದು ಎಕ್ಸಿಕ್ಯೂಟಿವ್ ಅಲ್ಲ. ಸೊ ಇಲ್ಲಿ ಸ್ವಲ್ಪ ಲೈಟಿಂಗ್ ಈ ಕಡೆ ಅಷ್ಟು ಕಾಣಿಸ್ತಿಲ್ಲ, ಬಟ್ ನನಗೆ ಚೆನ್ನಾಗಿ ಕಾಣಿಸ್ತಾ ಇದೆ. ಎಲ್ಲೂ ಡೆನ್ಸ್ ಇಲ್ಲ. ಬೇಕಾದ್ರೆ ನಾನು ಕನ್ಫರ್ಮ್ ಮಾಡ್ತೀನಿ, ಡೆನ್ಸ್ ಏನೂ ಇಲ್ಲ. ಸೊ ಇದರ ಇಂಟೀರಿಯರ್ ಬಗ್ಗೆ ಹೇಳಿ ಸರ್, ಏನು ಫೀಚರ್ಸ್ ಇದೆ ಅಂತ? ಪವರ್ ಸ್ಟೇರಿಂಗ್ ಇರುತ್ತೆ, 4 ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಎಲ್ಲ ಇದೆ ಗಾಡಿಯಲ್ಲಿ. 4 ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮ್ ಎಲ್ಲ ಇದೆ ಸರ್ ಗಾಡಿಯಲ್ಲಿ. ಸಿಸ್ಟಮ್ ಎಲ್ಲ ಇದೆ. 2005 ಮಾಡಲ್, ಸೆಕೆಂಡ್ ಓನರ್. ಓಕೆ. FC ಇನ್ಸೂರೆನ್ಸ್ ಫ್ರೆಶ್ ಮಾಡಿ ಕೊಡ್ತೀವಿ ನಾವು. ಫ್ರೆಶ್ ಈಗ ಲ್ಯಾಬ್ಸ್ ಇದೆ, ಅದನ್ನ ನೀವು ರಿನ್ಯೂ ಮಾಡಿ ಕೊಡ್ತೀರಾ? ಫ್ರೆಶ್ ಆಗಿ ಮಾಡಿ ಕೊಡೋದು. ರಿನ್ಯೂ ಮಾಡಿಸ್ಕೊಡ್ತೀರಾ? ಪ್ರೈಸ್ 165. 165 ನೆಗೋಷಿಯಬಲ್ ಆಗುತ್ತೆ. ಬನ್ನಿ ಸರ್ ನೆಕ್ಸ್ಟ್ ಕಾರ್ ನೋಡೋಣ. ಆಟೋ ನ್ಯಾನೋ ಇದೆ. ಹೊಸದಾಗಿ ಕಾರ್ ಬಗ್ಗೆ ಐಡಿಯಾ ಇಲ್ಲದೆ ಇರೋರು, ಇಂಜಿನ್ ತುಂಬ ಚೆನ್ನಾಗಿದೆ ಅಂತ ಟ್ರಸ್ಟ್ ಮಾಡೋರು, ನನಗೆ ಹಳೆ ಮಾಡೆಲ್ ಬೇಡ ಹೊಸ ಮಾಡೆಲ್ ಬೇಕು ಅಂತ ಯಾರ್ಯಾರು ಅನ್ಕೋತಾರೋ ಅವ್ರಿಗೆ ಇಲ್ಲಿದೆ ನೋಡಿ, ಟಾಟಾ ನ್ಯಾನೋ ಯೆಲ್ಲೋ ಕಲರು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡಿ ಸರ್. ಸರ್ ಇದು 2011 ಮಾಡಲ್, 2011 ಮಾಡಲ್, ಸೆಕೆಂಡ್ ಓನರ್. ಓಕೆ. ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, ಫ್ರೆಶ್ ಆಗಿ ಇನ್ಸೂರೆನ್ಸ್. 2000 ಮಾಡೆಲ್ ಏನು ಸರ್ ಇದು? 2011 ಸೆಕೆಂಡ್ ಓನರ್. ಓಕೆ. ಇದು AC ಇದೆ, ಪವರ್ ವಿಂಡೋ, AC ಪವರ್ ವಿಂಡೋಸ್ ಇದೆ. AC ಪವರ್ ವಿಂಡೋ, 2011 ಮಾಡಲ್, ಸೆಕೆಂಡ್ ಓನರ್. ಪ್ರೈಸ್ 95 ನೆಗೋಷಿಯಬಲ್. ಎಷ್ಟು? 95 ನೆಗೋಷಿಯಬಲ್. 95 ನೆಗೋಷಿಯಬಲ್. ಓಕೆ. ಇಂಡಿಕೇಟರ್ ಒಂದು ಹಾಕ್ಕೊಡ್ತೀನಿ ಅಂತ ಹೇಳಿ. ಸ್ಕೋಡಾ ಆಕ್ಟೇವ್ ಇದೆ ಸ್ನೇಹಿತರೆ, ನೋಡ್ತಿರ್ಬೋದು. ಚೆನ್ನಾಗಿದೆ ಗಾಡಿ, ಬಟ್ ಇಲ್ಲೇನೋ ಸ್ವಲ್ಪ ಇಂಡಿಕೇಟ್ರಲ್ಲಿ ಸ್ವಲ್ಪ ಇಂಡಿಕೇಟರ್ ಡ್ಯಾಮೇಜ್ ಇದೆ, ಅದು ರೆಡಿ ಮಾಡಿಕೊಡ್ತಾರಂತೆ. ಸೊ ಸೈಡ್ ವ್ಯೂ ಎಲ್ಲ ನೋಡಿ, ತುಂಬ ಚೆನ್ನಾಗಿದೆ. ಹಾಂ ಹೇಳಿ ಸರ್, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡಿ ಸರ್. ಸ್ಕೋಡಾ ಆಕ್ಟಿವಿಯಾ 2002 ಮಾಡಲು, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. 2002 ಮಾಡಲ್. 2 ಮಾಡಲ್ FC ಇನ್ಸೂರೆನ್ಸ್. ಅಂದರೆ 2017 ರಿನ್ಯೂ ಮಾಡಿಸಿದ್ದಾರೆ, ಈಗ 2022ವರೆಗೂ ಇದೆ, ರನ್ನಿಂಗ್ ಇದೆ. ಹಾಂ ಇದೆ, FC ಇದೆ. ಓಕೆ. ಇದು ಬಂದು 135. 135 ಆಗುತ್ತೆ. 135 ನೆಗೋಷಿಯಬಲ್ ಆಗುತ್ತೆ. ಓಕೆ. ಹಲೋ ಸ್ನೇಹಿತರೆ, ಹಲವಾರು ವ್ಯಾಗನಾರ್, ಸ್ವಿಫ್ಟ್ಸು, ಹಾಗೆ ಝೆನ್ ಕಾರ್ಸ್ ನೋಡಿದ್ವಿ. ಮಾರುತಿ ಎಲ್ಲ ಕಲೆಕ್ಷನ್ಸು ಇಲ್ಲ ಇದೆ ಅಂತ ಹೇಳ್ಬೋದು. ಸೊ ನೋಡ್ತಿರ್ಬೋದು ರೇರ್ ವ್ಯೂ.
LX ಇದು LX ವೇರಿಯಂಟು. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡಿ ಸರ್ ನಮ್ಮ ಕಸ್ಟಮರ್ಸ್. ಇದು 2006 ಮಾಡಲ್ ಸಿಂಗಲ್ ಓನರ್ ಸರ್ ಇದು. ಓಕೆ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಹಾಂ ಇದು ಒಂದು ಪ್ರೈಸ್ ಬಂದು 165 ನೆಗೋಷಿಯಬಲ್ ಸರ್. 165 ನೆಗೋಷಿಯಬಲ್ ಆಗುತ್ತೆ. ಸೊ ಇಂಟೀರಿಯರ್ಸ್ ನೋಡೋದಾದರೆ ಫೀಚರ್ಸ್ ಬಗ್ಗೆ ಹೇಳ್ತೀನಿ. ಇದು ಪವರ್ ಸ್ಟೀರಿಂಗ್ ಇದೆ. ಇದು ಎಲೆಕ್ಟ್ರಿಕ್ ಸ್ಟೀರಿಂಗ್ ಅಲ್ವಾ ಸರ್ ಇದು? ಹೌದು, AC ಪವರ್ ಸ್ಟೀರಿಂಗ್. ಅಲ್ಲ, ಎಲೆಕ್ಟ್ರಿಕ್ ಸ್ಟೀರಿಂಗ್ ಅಲ್ವಾ ಇದು? ಹೌದು ಹೌದು. ಎಲೆಕ್ಟ್ರಿಕ್ ಸ್ಟೀರಿಂಗ್ ಇದೆ ಸ್ನೇಹಿತರೆ. ಎಲೆಕ್ಟ್ರಿಕ್ ಸ್ಟೀರಿಂಗು ಪವರ್ ಸ್ಟೀರಿಂಗು ಡಿಫ್ರೆನ್ಸ್ ಏನಂದರೆ, ಈ ಗಾಡಿ ಸ್ಟಾರ್ಟ್ ಆದಾಗ ಎಲೆಕ್ಟ್ರಿಕ್ ಮೋಟರ್ ರನ್ ಆಗುತ್ತೆ, ಅದರಿಂದ ಅದು ಸ್ಮೂತ್ ಆಗುತ್ತೆ ಓಡಿಸೋರಿಗೆ. ECM ಪವರ್ ಸ್ಟೀರಿಂಗ್. ಹಾಂ, ECM ಇಂದ ರನ್ ಆಗುತ್ತೆ. ಸೊ ಹಾಗೆ ಇದು ಪವರ್ ವಿಂಡೋಸ್ ಒಂದಿಲ್ಲ. ಮ್ಯೂಸಿಕ್ ಸಿಸ್ಟಮ್ ನೋಡೋದಾದ್ರೆ ಅಪಿಕ್ ಇದೆ. AC ಎಲ್ಲ running. AC ಎಲ್ಲ ರನ್ನಿಂಗ್ ಇದೆ. ಸೊ ಸೀಟ್ಸ್ ಎಲ್ಲ ನೋಡೋದಾದ್ರೆ ತುಂಬ ಚೆನ್ನಾಗಿದೆ, ಕ್ಲಾಸಲ್ಲಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲ ಲೆದರ್ ಸೀಟ್ಸು ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ, ನೋಡ್ತಿರ್ಬೋದು. ಏನು ಕೋಟ್ ಮಾಡ್ತಿದ್ದೀರಾ ಸರ್? ಎಷ್ಟಾಗ್ಬೋದು ಫೈನಲ್? 165 ಸರ್. 165 ಕೋಟ್ ಮಾಡ್ತಿದ್ದೀರಾ, ನೆಗೋಷಿಯಬಲ್ ಆಗುತ್ತೆ. ನೆಗೋಷಿಯಬಲ್. ಸೊ ಸ್ನೇಹಿತರೆ 2005 ವ್ಯಾಗನೋರ್ ಇದೆ, ನೋಡ್ತಿರ್ಬೋದು. ಫ್ರಂಟ್ ವ್ಯೂ ಕತ್ಲೆ ಆಗಿದ್ದರಿಂದ ಅಷ್ಟು ಡೀಟೇಲ್ ಆಗಿ ಕ್ಯಾಪ್ಚರ್ ಮಾಡೋಕ್ಕಾಗ್ತಲ್ಲ. ವೀಲ್ ಕ್ಯಾಪ್ಸ್ ಎಲ್ಲ ಹೊಸದು ಹಾಕ್ಸಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತದೆ. ಹಾಂ, ಹೇಳಿ ಸರ್ ಇದ್ರ ಬಗ್ಗೆ ಡೀಟೇಲ್ಸ್. ಇದು 2005 ಮಾಡಲ್ 4th ಓನರ್. ಓಕೆ. FC ಇನ್ಶೂರೆನ್ಸ್ ಫ್ರೆಶ್ ಮಾಡಿದ್ದಾರೆ. ಓಕೆ. ಇದು LX, ಇದು AC ಪವರ್ ಸ್ಟೀರಿಂಗ್. ಪ್ರೈಸ್ Okay. 145 ನೆಗೋಷಿಯಬಲ್. 145 ನೆಗೋಷಿಯಬಲ್. ಸೊ ಸ್ನೇಹಿತರೆ ಏನಾಗುತ್ತೆ ಅಂದರೆ, ಈಗ ನೈಟ್ ಟೈಮಲ್ಲಿ ಕ್ಯಾಪ್ಚರ್ ಮಾಡೋದ್ರಿಂದ ನಿಮಗೆ ಫೋಟೋಸ್ ಏನಾದರೂ ಬೇಕಂದರೆ ಆ ಡಿಸ್ಕ್ರಿಪ್ಷನಲ್ಲಿ ಓನರ್ ನಂಬರ್ ಇರುತ್ತೆ. ಸೊ ಆ ನಂಬರ್ ನಾನು ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಅವ್ರನ್ನ ರೀಚ್ ಔಟ್ ಆಗಿ ಅವ್ರಿಗೆ ಈ ಥರ ಫೋಟೋ ಕಳಿಸಿ, ಈ ಥರ ಕಾರ್ ಮಾಡೆಲ್ ಹೇಳಿ ಈ ಥರ ಕಳಿಸಿ ಅಂತ ಹೇಳಿದ್ರೆ ಅವ್ರು ನಿಮಗೆ ಕಳಿಸ್ಕೊಡ್ತಾರೆ.